ವೆಲ್ಕಮ್ ಬ್ಯಾಕ್. ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನು ಕೊಟ್ಟರು, ಅತಿ ಶೀಘ್ರದಲ್ಲಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ. ಬಟ್ ನಾವು ಇನ್ ಬಿಟ್ವೀನ್ ಬ್ರೇಕಲ್ಲಿ ರಾಜಣ್ಣ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ವಿ. ನಾವು ಇನಿಷಿಯಲಿನೂ ಡಿಸ್ಕಸ್ ಮಾಡಿದ್ವಿ, ಬಟ್ ಸುಲಭಕ್ಕಂತೂ ಆಗೋದಿಲ್ಲ ಅನ್ನೋದಕ್ಕೆ ಪದೇ ಪದೇ ಇಂಥ ಹೇಳಿಕೆಗಳು ಒಂದು ಕಾರಣವಾಗಿ ನಿಲ್ತಾ ಇದೆ ಅಂತ ಹೇಳಿ. ಸರ್, ಕೂಲಿ ಕೊಡಬೇಕು ಅನ್ನೋ ಲೆಕ್ಕಾಚಾರದ ಬಗ್ಗೆ ಮಾತನಾಡ್ತಾರೆ ರಾಜಣ್ಣ ಅವರು. ಅಂದರೆ ಪರಮೇಶ್ವರ್ ಅವರು ಲಿಸ್ಟಲ್ಲಿ ಇದ್ದಾರೆ, ಸೀನಿಯಾರಿಟಿ ವೈಸು, ನೀವು ಅದೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾಡ್ತೀರಿ ಅಂತ ಅಲ್ಲ. ಆ ಕೂಲಿ ಕೊಡಬೇಕಾದ ಪ್ರಸಂಗದಲ್ಲಿ ಕೂಲಿನ ತಪ್ಪಿಸಿದ್ ಯಾರು, ಆ ಕೂಲಿ ಸಿಗದಂಗೆ ಮಾಡಿದ್ದು ಯಾರು, ಅವ್ರನ್ನ ಕೇಳ್ಬೇಕು ತಾನೆ ಪ್ರಶ್ನೆಯನ್ನ. ಯಾರನ್ನ ಕೇಳಿಬಿಟ್ರೆ ಯಾರು ನಿಮ್ಗೆ ಆ ಕೂಲಿ ಕೊಡೋಕೆ ಸಾಧ್ಯ ಆಗದಂಗೆ ನೋಡ್ಕೊಂಡ್ರು? ಎಲ್ರಿಗೂ ಗೊತ್ತಿದೆ ಅದು. ಅಲ್ಲಿ ಯಾಕೆ ಕೇಳ್ತಾ ಇಲ್ಲ ಪ್ರಶ್ನೆಯನ್ನ? ಪರಮೇಶ್ವರ್ ಆದ್ರೂ ಅಲ್ಲೇ ಕೇಳಬೇಕು. ಅದಕ್ಕೋಸ್ಕರ ಬಹುಶಃ ಅದೇ ಭೀತಿಯಿಂದ ತಾನೇ ಇವತ್ತು ಡಿ ಕೆ ಶಿವಕುಮಾರ್ ಇಷ್ಟು ಮುತುವರ್ಜಿಯಿಂದ ಹೋರಾಟ ಮಾಡ್ತಾ ಇರೋದು. ನಾಳೆ ದಿನ ಹಿಂಗಾದ್ರೆ ಹೇಗೆ ಅಂತೇಳಿ ಆ ಒಂದು ಭೀತಿ ತಾನೆ. ಮತ್ತೆ ಹಾಗೇನೆ ಹಂಗ್ ಲೆಕ್ಕ ಹಾಕಂಗಿದ್ರೆ ಖರ್ಗೆ ಅವ್ರದ್ದು ಇದೆ ಸರ್ ಪೆಂಡಿಂಗ್. ಹೌದು, ಖರ್ಗೆ ಅವ್ರದ್ದು ತುಂಬಾ ಕಾಲದಿಂದ ಪೆಂಡಿಂಗ್ ಇದೆ. ಆದ್ರೆ ಖರ್ಗೆ ಅವರು ಒಂದು ಮಾತು ಹೇಳ್ತಾರೆ, ನನ್ನನ್ನು ದಲಿತ ಕೋಟಕ್ಕೆ ಸೇರಿಸಬೇಡಿ, ನಾನು ಕಾಂಗ್ರೆಸ್ ನಾಯಕ, ನಾನು ಜನನಾಯಕ, ನನ್ನ ಟೈಮ್ ಬಂದಾಗ ಕೊಡಿ, ಆದ್ರೆ ದಲಿತ ಅನ್ನೋ ಕೋಟಾದಲ್ಲಿ ಕೊಡಬೇಡಿ ನನಗೆ. ಒಂದು, ಆಮೇಲೆ ಈಗ ಅವ್ರ ಆರೋಗ್ಯ ಪರಿಸ್ಥಿತಿ ಬೇರೆ ಇದೆ, ವಯಸ್ಸು ಅಡ್ವಾನ್ಸ್ ಸ್ಟೇಜಲ್ಲಿ ಇದ್ದಾರೆ. ಆಮೇಲೆ ಅವರು ಈಗ AICC ಅಧ್ಯಕ್ಷರು. AICC ಅಧ್ಯಕ್ಷರು ಬಂದು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ಇತಿಹಾಸ ನಾನಂತೂ ನೋಡಿಲ್ಲ. ಹೀಗಿರುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ದಟ್ ಬಸ್ ಹ್ಯಾಸ್ ಪಾಸ್ಟ್, ಹೋಗಿದೆ ಅದು. ಈಗ ಮುಂದೆ ಏನಿದ್ರು ಸದ್ಯದ ಪರಿಸ್ಥಿತಿಯಲ್ಲಿ ನಾವೇನು ಚರ್ಚೆ ಮಾಡ್ತಿದ್ದೇವೆ? ಪರಮೇಶ್ವರ್ ಕೂಲಿ ಕೊಡ್ಬೇಕಾ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೂಲಿ ಕೊಡ್ಬೇಕಾ, ಅದೆಲ್ಲ ಇಲ್ಲ. ಚರ್ಚೆ ಏನು ಇವತ್ತು? ಕಾಂಗ್ರೆಸ್ ಹೈಕಮಾಂಡ್ ಒಂದು ಪ್ರಶ್ನೆ ಏನು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಷ್ಟೇ. ಜಾರಕಿಹೊಳಿ ಆಗ್ಬೇಕಾ, MB ಪಾಟೀಲ್ ಆಗ್ಬೇಕಾ, ಅದು ಸೆಕೆಂಡರಿ ಕ್ವಶನ್. ನಾವು ದೋಸ್ ಆರ್ ಆಲ್ ಬಾರ್ಗೇನಿಂಗ್ ಚಿಪ್ಸ್, ದೋಸ್ ಆರ್ ಆಲ್ ಸೆಕೆಂಡರಿ ಡಿಸ್ಕಷನ್. ಈ ಚರ್ಚೆ ಮುನ್ನೆಲೆಗೆ ಬಂದ ಕಾರಣ ಏನು? ಒಂದು ಒಪ್ಪಂದ ಆಗಿದೆ 2.5 ವರ್ಷದ ಹಿಂದೆ. ಈಗ ಒಪ್ಪಂದವನ್ನು ನಾವು ಗೌರವಿಸಬೇಕು. ಹಾಗೇನೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಸೇರಿನೇ ಈ ಒಂದು ಸರ್ಕಾರಕ್ಕೆ ಕಾರಣೀಭೂತರಾಗಿದ್ದಾರೆ. ಅದೇ ಕಾರಣನೇ ಸಿದ್ದರಾಮಯ್ಯನವ್ರಿಗೆ 2.5 ವರ್ಷ ಅಧಿಕಾರ ಕೊಟ್ಟಿದ್ದೇವೆ. ಇನ್ನು ಮುಂದೆ 2028ಕ್ಕೆ ಚುನಾವಣೆಗೆ ಇಬ್ಬರು ಸೇರಿ ಮತ್ತೆ ಕೆಲಸ ಮಾಡಲಿ ಅಂತ ಆಗಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಅವಕಾಶ ಕೊಡಬೇಕು ಅನ್ನೋ ಇದು ಲಿಮಿಟೆಡ್ ಡಿಸ್ಕಷನ್. ಇದರಲ್ಲಿ ಇನ್ನುಳಿದ ಚರ್ಚೆಗಳನ್ನ ತಂದು ಅಬ್ಸಲ್ಯೂಟ್ಲಿ ಇಮ್ಮೆಟೀರಿಯಲ್. ಅದು ದಟ್ಸ್ ಇಮ್ಮೆಟೀರಿಯಲ್. ಈವನ್ ಸದಾನಂದ ಗೌಡ ಹೇಳಿದ್ರಲ್ಲ ಬಾಹ್ಯ ಬೆಂಬಲ, ದಟ್ಸ್ ಆಲ್ಸೋ ಇಮ್ಮೆಟೀರಿಯಲ್. Nobody is going out of the party. ನಮ್ದು ಒಂದು ಕಾಲು ಹೊಡೆಯೋಣ ಇದ್ರೆ ಇರಲಿ ಅನ್ನೋ ಹೇಳಿಕೆಗಳು ಅನೇಕರು ಕೊಡ್ತಿದ್ದಾರೆ. ಈಗ ಸಿದ್ದರಾಮಯ್ಯ ಕೂಡ ಮುಖ್ಯಮಂತ್ರಿ ಆಗದೆ ಹೋದ್ರೆ ಅಹಿಂದ ವೇದಿಕೆ ತಗೊಂಡು ಹೊಸ ಪಕ್ಷ ಕಟ್ತಾರ, ಅಥವಾ ಡಿ ಕೆ ಶಿವಕುಮಾರ್ ಪಕ್ಷ ಹೊಡೆದು ಬೇರೆ, ಅವೆಲ್ಲ ದೂರದ ಸಾಧ್ಯತೆಗಳು. ಅವೆಲ್ಲ ಸದ್ಯದ ಇಮಿಡಿಯೇಟ್ ಪ್ರಶ್ನೆ ಇಷ್ಟೇ. ಬಹುಶಃ ಈ ಲಿಮಿಟೆಡ್ ಟು ದಿಸ್ ಓನ್ಲಿ ದೇ ವಿಲ್ ಡಿಸ್ಕಸ್. ಅಂಡ್ ಆಲ್ಸೋ ಬಟ್ ಹಾರ್ಸ್ ಟ್ರೇಡಿಂಗ್, 50 ಕೋಟಿ ಫಾರ್ಚುನರ್ ಏನೇನೋ ಮಾತಾಡಿದ್ರಲ್ಲ, ಆ ಚರ್ಚೆನ ಪರಿಸ್ಥಿತಿ. ಯಾಕಂದ್ರೆ ಅದು ಯಾವಾಗ ಪ್ರಸ್ತುತ ಆಗುತ್ತೆ ಅಂದ್ರೆ ಬೇರೆ ಪಕ್ಷದಿಂದ ಜನರನ್ನು ತಗೋ ಹೆಡ್ ಕೌಂಟ್ ಆಗಬೇಕು ಅಂತ ಹೇಳಿ ಡಿಮಾಂಡ್ ಮಾಡ್ತಿದಾರಲ್ಲ. ಹೆಡ್ ಕೌಂಟ್ ಡಸ್ ಇಟ್ ಮ್ಯಾಟರ್? ಇಟ್ ಇಸ್ ಬಿಫೋರ್ ಹೈಕಮಾಂಡ್. ಕಾಂಗ್ರೆಸ್ ಅಲ್ಲಿ ಹೆಡ್ ಕೌಂಟ್ ವೆನ್ ಡಿಡ್ ಇಟ್ ಮ್ಯಾಟರ್? ಸಿದ್ದರಾಮಯ್ಯನವರನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಶಾಸಕರೆಲ್ಲರೂ ವೋಟ್ ಹಾಕಿದ್ರು, ಹೆಚ್ಚಿನ ಸಂಖ್ಯೆ ಅವ್ರಿಗೇನೆ ಸಿದ್ದರಾಮಯ್ಯನವರಿಗೆ ಬಂದಿತ್ತು. ಈಗ ಒಂದ್ ವೇಳೆ ಕೇಳಿದ್ರೇನೆ ಗೌಪ್ಯ ಮತದಾನ ನಾನು ನೋಡಿದ್ದೇನೆ. 90% ಆಫ್ ದ ಟೈಮ್ಸ್ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ CLP ಮೀಟಿಂಗ್ ಅಲ್ಲಿ ಏನ್ ರೆಸಲ್ಯೂಷನ್ ತಗೋತಾರೆ ಅಂದ್ರೆ, ವಿಲ್ ಗೋ ಬೈ ದ ಹೈಕಮಾಂಡ್ಸ್ ಡಿಸಿಷನ್ ಅಂತ ಒಂದು ಲೈನ್ ತಗೋತಾರೆ. ಒನ್ ಲೈನ್ ಡಿಸಿಷನ್. ರೆಸಲ್ಯೂಷನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವ್ರನ್ನ ತಗೊಳ್ಳೋದೇ ಇಲ್ಲ ಸಾಮಾನ್ಯವಾಗಿ. ಅಲ್ಲಿ ರೆಸಲ್ಯೂಷನ್ ಏನಿರ್ತದೆ, ಪಾರ್ಟಿ ಹೈಕಮಾಂಡ್ ಹೇಳಿದಂಗೆ ನಾವು ಕೇಳ್ತೇವೆ ಅಂತ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ಕೊಂಡಿರ್ತಾರೆ. ಬಟ್ ಎನಿವೇ ಸಿದ್ದರಾಮಯ್ಯ ಅದನ್ನ ತೋರಿಸಿರ್ತಾರೆ. ಅದು ತೋರಿಸದೇ ಇರಲಿ, ಇಟ್ ಈಸ್ ಸೆಕೆಂಡರಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ದ ವರ್ಡ್, ದ ಜೆಂಟಲ್ಮನ್ಸ್ ವರ್ಡ್. ಆಮೇಲೆ ಹೆಡ್ ಕೌಂಟ್ ಇತ್ಯಾದಿ. ಹೆಡ್ ಕೌಂಟ್ ಡಸಂಟ್ ಮ್ಯಾಟರ್ ಮಚ್. ಈ ಹೈಕಮಾಂಡ್ ಪಾತ್ರದನ್ನ ನಾವು ಗಮನಿಸಿದಾಗ ಮೋಹನ್ ವಿಶ್ವ ಅವರೇ, ಅದು ಯಾಕೋ ರಾಹುಲ್ ಗಾಂಧಿ ಅವರು ಪ್ರಿಯಾಂಕ್ ಖರ್ಗೆ ಅವರನ್ನು ಕರ್ಸ್ಕೊಂಡು ಮಾತನಾಡ್ಬಿಟ್ರು, ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ಸ್ಕೊಳ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಯಾವಾಗ ದೆಹಲಿಗೆ ಹೋಗಿ ಬಂದ್ರು ಅವರು ಸ್ವಲ್ಪ ಆಕ್ಟಿವ್ ಇದ್ದಾರಪ್ಪ. ನನಗೆ ಗೊತ್ತಿಲ್ಲ ಈ ವಾದವನ್ನು ನೀವು ಒಪ್ತಿರೋ ಇಲ್ಲೋ. ಹಿರಿಯ ಪತ್ರಕರ್ತರೊಬ್ರು ಮಾತನಾಡುವಾಗ ಪ್ರಿಯಾಂಕ್ ಖರ್ಗೆ ಅವರನ್ನ CM ಮಾಡಬಹುದು ರಾಹುಲ್ ಗಾಂಧಿ ಅವರ ಅಚ್ಚರಿ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ, ಇಲ್ಲದೆ ಹೋದ್ರೆ ಅಟ್ಲೀಸ್ಟ್ DCM ಆದ್ರೂ ಮಾಡಬಹುದೇನೋ ಖರ್ಗೆ ಅವರ ಋಣ ಸಂದಾಯದ, ಅಂದ್ರೆ ಸೀನಿಯರ್ ಖರ್ಗೆ ಅವರ ಋಣ ಸಂದಾಯದ ಲೆಕ್ಕಾಚಾರದಲ್ಲಿ ಅನ್ನೋ ಮಾತು ಕೂಡ ನಿಮ್ಮ ಪಕ್ಷಕ್ಕೆ ಕೇಳಿ ಫೇವ್ರೇಟ್ ಬೇರೆ ಪ್ರಿಯಾಂಕ್ ಖರ್ಗೆ ಅವರು. ಅಲ್ಲ, ಈಗ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲದಕ್ಕೂ ಕಳೆದ 2 ವರ್ಷದಲ್ಲಿ ನಂದಲ್ಲಿ ಇಡ್ಲಿ ನಾರಾಯಣಪ್ಪ ಅಂತ ಬಂದು ಮೈಕ್ ಮುಂದೆ ಮಾತಾಡ್ತಿದ್ದಂತ ಪ್ರಿಯಾಂಕ ಖರ್ಗೆ ಕಳೆದ 10 ದಿವಸಗಳಿಂದ ಉಸಿರೇ ಇಲ್ಲ, ಮಾತೇ ಇಲ್ಲ. ಆಯ್ತಲ್ಲ. ವೆಲ್ಕಮ್ ಬ್ಯಾಕ್. ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನು ಕೊಟ್ಟರು, ಅತಿ ಶೀಘ್ರದಲ್ಲಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ. ಬಟ್ ನಾವು ಇನ್ ಬಿಟ್ವೀನ್ ಬ್ರೇಕಲ್ಲಿ ರಾಜಣ್ಣ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ವಿ. ನಾವು ಇನಿಷಿಯಲಿನೂ ಡಿಸ್ಕಸ್ ಮಾಡಿದ್ವಿ, ಬಟ್ ಸುಲಭಕ್ಕಂತೂ ಆಗೋದಿಲ್ಲ ಅನ್ನೋದಕ್ಕೆ ಪದೇ ಪದೇ ಇಂಥ ಹೇಳಿಕೆಗಳು ಒಂದು ಕಾರಣವಾಗಿ ನಿಲ್ತಾ ಇದೆ ಅಂತ ಹೇಳಿ. ಸರ್, ಕೂಲಿ ಕೊಡಬೇಕು ಅನ್ನೋ ಲೆಕ್ಕಾಚಾರದ ಬಗ್ಗೆ ಮಾತನಾಡ್ತಾರೆ ರಾಜಣ್ಣ ಅವರು. ಅಂದ್ರೆ ಪರಮೇಶ್ವರ್ ಅವರು ಲಿಸ್ಟಲ್ಲಿ ಇದ್ದಾರೆ, ಸೀನಿಯಾರಿಟಿ ವೈಸು, ನೀವು ಅದೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾಡ್ತೀರಿ ಅಂತ ಅಲ್ಲ. ಆ ಕೂಲಿ ಕೊಡಬೇಕಾದ ಪ್ರಸಂಗದಲ್ಲಿ ಕೂಲಿನ ತಪ್ಪಿಸಿದ್ ಯಾರು?
ಆ ಕೂಲಿ ಸಿಗದಂಗೆ ಮಾಡಿದ್ದು ಯಾರು ಅವ್ರನ್ನ ಕೇಳ್ಬೇಕು ತಾನೆ ಪ್ರಶ್ನೆಯನ್ನ. ಯಾರನ್ನ ಕೇಳಿಬಿಟ್ರೆ ಯಾರು ನಿಮ್ಗೆ ಆ ಕೂಲಿ ಕೊಡೋಕೆ ಸಾಧ್ಯ ಆಗದಂಗೆ ನೋಡ್ಕೊಂಡ್ರು? ಎಲ್ರಿಗೂ ಗೊತ್ತಿದೆ ಅದು. ಅಲ್ಲಿ ಯಾಕೆ ಕೇಳ್ತಾ ಇಲ್ಲ ಪ್ರಶ್ನೆಯನ್ನ? ಪರಮೇಶ್ವರ್ ಆದ್ರೂ ಅಲ್ಲೇ ಕೇಳಬೇಕು. ಅದಕ್ಕೋಸ್ಕರ ಬಹುಶಃ ಅದೇ ಭೀತಿಯಿಂದ ತಾನೇ ಇವತ್ತು ಡಿ ಕೆ ಶಿವಕುಮಾರ್ ಇಷ್ಟು ಮುತುವರ್ಜಿಯಿಂದ ಹೋರಾಟ ಮಾಡ್ತಾ ಇರೋದು. ನಾಳೆ ದಿನ ಹಿಂಗಾದ್ರೆ ಹೇಗೆ ಅಂತೇಳಿ ಆ ಒಂದು ಭೀತಿ ತಾನೆ. ಮತ್ತೆ ಹಾಗೇನೆ ಹಂಗ್ ಲೆಕ್ಕ ಹಾಕಂಗಿದ್ರೆ ಖರ್ಗೆ ಅವ್ರದ್ದು ಇದೆ ಸರ್ ಪೆಂಡಿಂಗ್. ಹೌದು ಖರ್ಗೆ ಅವ್ರದ್ದು ತುಂಬಾ ಕಾಲದಿಂದ ಪೆಂಡಿಂಗ್ ಇದೆ. ಆದ್ರೆ ಖರ್ಗೆ ಅವರು ಒಂದು ಮಾತು ಹೇಳ್ತಾರೆ, ನನ್ನನ್ನು ದಲಿತ ಕೋಟಕ್ಕೆ ಸೇರಿಸಬೇಡಿ, ನಾನು ಕಾಂಗ್ರೆಸ್ ನಾಯಕ, ನಾನು ಜನನಾಯಕ, ನನ್ನ ಟೈಮ್ ಬಂದಾಗ ಕೊಡಿ, ಆದ್ರೆ ದಲಿತ ಅನ್ನೋ ಕೋಟಾದಲ್ಲಿ ಕೊಡಬೇಡಿ ನನಗೆ ಒಂದು. ಆಮೇಲೆ ಈಗ ಅವ್ರ ಆರೋಗ್ಯ ಪರಿಸ್ಥಿತಿ ಬೇರೆ ಇದೆ, ವಯಸ್ಸು ಅಡ್ವಾನ್ಸ್ ಸ್ಟೇಜಲ್ಲಿ ಇದ್ದಾರೆ. ಆಮೇಲೆ ಅವರು ಈಗ AICC ಅಧ್ಯಕ್ಷರು. AICC ಅಧ್ಯಕ್ಷರು ಬಂದು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ಇತಿಹಾಸ ನಾನಂತೂ ನೋಡಿಲ್ಲ. ಹೀಗಿರುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ದಟ್ ಬಸ್ ಹ್ಯಾಸ್ ಪಾಸ್ಟ್, ಹೋಗಿದೆ ಅದು. ಈಗ ಮುಂದೆ ಏನಿದ್ರು ಸದ್ಯದ ಪರಿಸ್ಥಿತಿಯಲ್ಲಿ ನಾವೇನು ಚರ್ಚೆ ಮಾಡ್ತಿದ್ದೇವೆ? ಪರಮೇಶ್ವರ್ ಕೂಲಿ ಕೊಡ್ಬೇಕಾ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೂಲಿ ಕೊಡ್ಬೇಕಾ, ಅದೆಲ್ಲ ಇಲ್ಲ. ಚರ್ಚೆ ಏನು ಇವತ್ತು? ಕಾಂಗ್ರೆಸ್ ಹೈಕಮಾಂಡ್ ಅಂತ ಪ್ರಶ್ನೆ ಏನು? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಷ್ಟೇ. ಜಾರಕಿಹೊಳಿ ಆಗ್ಬೇಕಾ, MB ಪಾಟೀಲ್ ಆಗ್ಬೇಕಾ, ಅದು ಸೆಕೆಂಡ್ರಿ ಕ್ವಶನ್. ನಾವು ದೋಸ್ ಆರ್ ಆಲ್ ಬಾರ್ಗೇನಿಂಗ್ ಚಿಪ್ಸ್, ದೋಸ್ ಆರ್ ಆಲ್ ಸೆಕೆಂಡ್ರಿ ಡಿಸ್ಕಷನ್. ಈ ಚರ್ಚೆ ಮುನ್ನೆಲೆಗೆ ಬಂದ ಕಾರಣ ಏನು? ಒಂದು ಒಪ್ಪಂದ ಆಗಿದೆ 2.5 ವರ್ಷದ ಹಿಂದೆ. ಈಗ ಒಪ್ಪಂದವನ್ನು ನಾವು ಗೌರವಿಸಬೇಕು. ಹಾಗೇನೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಸೇರಿನೇ ಈ ಒಂದು ಸರ್ಕಾರಕ್ಕೆ ಕಾರಣೀಭೂತರಾಗಿದ್ದಾರೆ. ಅದೇ ಕಾರಣನೇ ಸಿದ್ದರಾಮಯ್ಯನವ್ರಿಗೆ 2.5 ವರ್ಷ ಅಧಿಕಾರ ಕೊಟ್ಟಿದ್ದೇವೆ. ಇನ್ನು ಮುಂದೆ 2028ಕ್ಕೆ ಚುನಾವಣೆಗೆ ಇಬ್ಬರು ಸೇರಿ ಮತ್ತೆ ಕೆಲಸ ಮಾಡಲಿ ಅಂತ ಆಗಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಅವಕಾಶ ಕೊಡಬೇಕು ಅನ್ನೋ ಇದು ಲಿಮಿಟೆಡ್ ಡಿಸ್ಕಷನ್. ಇದರಲ್ಲಿ ಇನ್ನುಳಿದ ಚರ್ಚೆಗಳನ್ನ ತಂದು ಅಬ್ಸಲ್ಯೂಟ್ಲಿ ಇಮ್ಮೆಟೀರಿಯಲ್. ಅದು ದಟ್ಸ್ ಇಮ್ಮೆಟೀರಿಯಲ್. ಈವನ್ ಸದಾನಂದ ಗೌಡ ಹೇಳಿದ್ರಲ್ಲ ಬಾಹ್ಯ ಬೆಂಬಲ, ದಟ್ಸ್ ಆಲ್ಸೋ ಇಮ್ಮೆಟೀರಿಯಲ್. ನೋಬಡಿ ಇಸ್ ಗೋಯಿಂಗ್ ಔಟ್ ಆಫ್ ದ ಪಾರ್ಟಿ. ನಮ್ದು ಒಂದು ಕಾಲು ಹೊಡೆಯೋಣ ಇದ್ರೆ ಇರ್ಲಿ ಅನ್ನೋ ಹೇಳಿಕೆಗಳು ಅನೇಕರು ಕೊಡ್ತಿದ್ದಾರೆ. ಈಗ ಸಿದ್ದರಾಮಯ್ಯ ಕೂಡ ಮುಖ್ಯಮಂತ್ರಿ ಆಗದೆ ಹೋದ್ರೆ ಅಹಿಂದ ವೇದಿಕೆ ತಗೊಂಡು ಹೊಸ ಪಕ್ಷ ಕಟ್ತಾರ, ಅಥವಾ ಡಿ ಕೆ ಶಿವಕುಮಾರ್ ಪಕ್ಷ ಹೊಡೆದು ಬೇರೆ, ಅವೆಲ್ಲ ದೂರದ ಸಾಧ್ಯತೆಗಳು ಅವೆಲ್ಲ. ಸದ್ಯದ ಇಮಿಡಿಯೇಟ್ ಪ್ರಶ್ನೆ ಇಷ್ಟೇ. ಬಹುಶಃ ಈ ಲಿಮಿಟೆಡ್ ಟು ದಿಸ್ ಓನ್ಲಿ ದೇ ವಿಲ್ ಡಿಸ್ಕಸ್. ಅಂಡ್ ಆಲ್ಸೋ ಬಟ್ ಹಾರ್ಸ್ ಟ್ರೇಡಿಂಗ್, 50 ಕೋಟಿ ಫಾರ್ಚುನರ್ ಏನೇನು ಮಾತಾಡಿದ್ರಲ್ಲ, ಆ ಚರ್ಚೆನ ಪರಿಸ್ಥಿತಿ. ಯಾಕಂದ್ರೆ ಅದು ಯಾವಾಗ ಪ್ರಸ್ತುತ ಆಗುತ್ತೆ ಅಂದ್ರೆ ಬೇರೆ ಪಕ್ಷದಿಂದ ಜನರನ್ನು ತಗೋ ಹೆಡ್ ಕೌಂಟ್ ಆಗ್ಬೇಕು ಅಂತ ಹೇಳಿ ಡಿಮಾಂಡ್ ಮಾಡ್ತಿದಾರಲ್ಲ. ಹೆಡ್ ಕೌಂಟ್ ಡಸ್ ಇಟ್ ಮ್ಯಾಟರ್? ಇಟ್ ಇಸ್ ಬಿಫೋರ್ ಹೈಕಮಾಂಡ್. ಕಾಂಗ್ರೆಸ್ ಅಲ್ಲಿ ಹೆಡ್ ಕೌಂಟ್ ವೆನ್ ಡಿಡ್ ಇಟ್ ಮ್ಯಾಟರ್? ಸಿದ್ದರಾಮಯ್ಯನವರನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಶಾಸಕರೆಲ್ಲರೂ ವೋಟ್ ಹಾಕಿದ್ರು, ಹೆಚ್ಚಿನ ಸಂಖ್ಯೆ ಅವ್ರಿಗೇನೆ ಸಿದ್ದರಾಮಯ್ಯನವರಿಗೆ ಬಂದಿತ್ತು. ಈಗ ಒಂದ್ ವೇಳೆ ಕೇಳಿದ್ರೇನೆ ಗೌಪ್ಯ ಮತದಾನ ನಾನು ನೋಡಿದ್ದೇನೆ 90% ಆಫ್ ದ ಟೈಮ್ಸ್ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ CLP ಮೀಟಿಂಗ್ ಅಲ್ಲಿ ಏನ್ ರೆಸಲ್ಯೂಷನ್ ತಗೋತಾರೆ ಅಂದ್ರೆ ವಿಲ್ ಗೋ ಬೈ ದ ಹೈಕಮಾಂಡ್ಸ್ ಡಿಸಿಷನ್ ಅಂತ ಒಂದು ಲೈನ್ ತಗೋತಾರೆ. ಒನ್ ಲೈನ್ ಡಿಸಿಷನ್. ರೆಸಲ್ಯೂಷನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವ್ರನ್ನ ತಗೊಳ್ಳೋದೇ ಇಲ್ಲ ಸಾಮಾನ್ಯವಾಗಿ. ಅಲ್ಲಿ ರೆಸಲ್ಯೂಷನ್ ಏನಿರ್ತದೆ, ಪಾರ್ಟಿ ಹೈಕಮಾಂಡ್ ಹೇಳಿದಂಗೆ ನಾವು ಕೇಳ್ತೇವೆ ಅಂತ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ಕೊಂಡಿರ್ತಾರೆ. ಬಟ್ ಎನಿವೇ ಸಿದ್ದರಾಮಯ್ಯ ಅದನ್ನ ತೋರಿಸಿರ್ತಾರೆ. ಅದು ತೋರಿಸದೇ ಇರಲಿ, ಇಟ್ ಈಸ್ ಸೆಕೆಂಡ್ರಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ದ ವರ್ಡ್, ದ ಜೆಂಟಲ್ಮನ್ಸ್ ವರ್ಡ್. ಆಮೇಲೆ ಹೆಡ್ ಕೌಂಟ್ ಇತ್ಯಾದಿ. ಹೆಡ್ ಕೌಂಟ್ ಡಸಂಟ್ ಮ್ಯಾಟರ್ ಮಚ್. ಬಟ್ ಈ ಹೈಕಮಾಂಡ್ ಪಾತ್ರದನ್ನ ನಾವು ಗಮನಿಸಿದಾಗ ಮೋಹನ್ ವಿಶ್ವ ಅವರೇ, ಅದು ಯಾಕೋ ರಾಹುಲ್ ಗಾಂಧಿ ಅವರು ಪ್ರಿಯಾಂಕ್ ಖರ್ಗೆ ಅವರನ್ನು ಕರ್ಸ್ಕೊಂಡು ಮಾತನಾಡ್ಬಿಟ್ರು, ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ಸ್ಕೊಳ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಯಾವಾಗ ದೆಹಲಿಗೆ ಹೋಗಿ ಬಂದ್ರು ಅವರು ಸ್ವಲ್ಪ ಆಕ್ಟಿವ್ ಇದ್ದಾರಪ್ಪ. ನನಗೆ ಗೊತ್ತಿಲ್ಲ ಈ ವಾದವನ್ನು ನೀವು ಒಪ್ತಿರೋ ಇಲ್ಲೋ. ಹಿರಿಯ ಪತ್ರಕರ್ತರೊಬ್ರು ಮಾತನಾಡುವಾಗ ಪ್ರಿಯಾಂಕ್ ಖರ್ಗೆ ಅವರನ್ನ CM ಮಾಡಬಹುದು ರಾಹುಲ್ ಗಾಂಧಿ ಅವರ ಅಚ್ಚರಿ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ, ಇಲ್ಲದೆ ಹೋದ್ರೆ ಅಟ್ಲೀಸ್ಟ್ DCM ಆದ್ರೂ ಮಾಡಬಹುದೇನೋ ಖರ್ಗೆ ಅವರ ಋಣ ಸಂದಾಯದ, ಅಂದ್ರೆ ಸೀನಿಯರ್ ಖರ್ಗೆ ಅವರ ಋಣ ಸಂದಾಯದ ಲೆಕ್ಕಾಚಾರದಲ್ಲಿ ಅನ್ನೋ ಮಾತು ಕೂಡ ನಿಮ್ಮ ಪಕ್ಷಕ್ಕೆ ಹೇಳಿ ಫೇವ್ರೇಟ್ ಬೇರೆ ಪ್ರಿಯಾಂಕ್ ಖರ್ಗೆ ಅವರು ಅಲ್ಲ. ಈಗ ಏನ್ ಹೇಳ್ತಾರೆ ಅಂದ್ರೆ ಎಲ್ಲದಕ್ಕೂ ಕಳೆದ 2 ವರ್ಷದಲ್ಲಿ ನಂದಲ್ಲಿ ಇಡ್ಲಿ ನಾರಾಯಣಪ್ಪ ಅಂತ ಬಂದು ಮೈಕ್ ಮುಂದೆ ಮಾತಾಡ್ತಿದ್ದಂತ ಪ್ರಿಯಾಂಕ ಖರ್ಗೆ ಕಳೆದ 10 ದಿವಸಗಳಿಂದ ಉಸಿರೇ ಇಲ್ಲ, ಮಾತೇ ಇಲ್ಲ, ಆಯ್ತಲ್ಲ.